ಮಾನ ಮರ್ಯಾದೆ ಇಲ್ದಿರಂಥ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ಅವ್ರ ಹೆಸರು ಬರ್ದಿಯಾರ? ಈಶ್ವರಪ್ಪನವ್ರ ಹೆಸರು ಬರೆದಿದ್ರು, ಅವ್ರ ಹೆಸರು ಬರ್ದಿಯಾರ? ಇದಕ್ಕೇನಾದ್ರು ಕೂಡ ಮಾನ ಮರ್ಯಾದೆ ಇದೆಯಾ? ಇಲ್ಲಿ ವಕೀಲರು ಕೂತಾರೆ. ಮಂತ್ರಿಯ ಮೌಖಿಕ ಆದೇಶ ಅಂತಂತಂದ್ರೆ ಯಾರು? ವಿದೇಶದ ಮಂತ್ರಿ ಬಂದು ಮೌಖಿಕ ಆದೇಶ ಕೊಡ್ತಾನೆ ಇವರಿಗೆ? ಒಂದು ನಿಮಿಷ, ಯಾಕಂದರೆ ನನ್ನ ರಾಜೀನಾಮೆ ಬೇಕು ಅಂತೇಳಿ ನಾನು ಕೇಂದ್ರದವ್ರ ಜೊತೆ ಚರ್ಚೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ದೊಡ್ಡ ಮೆರವಣಿಗೆ ಮಾಡಿದ್ರು ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ನೇತೃತ್ವದಲ್ಲಿ. ರಾಜೀನಾಮೆ. ಈಗ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕಾಗತ್ತೆ, ಪ್ರಶ್ನೆ ಬೇರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೀವಿ ನಾವು. ಮಾನ ಮರ್ಯಾದೆ ಒಂದು ಬೇಕಲ್ಲ. ಬೇರೆ ಪಕ್ಷದವ್ರಿಗೂ ಒಂಥರ, ನಿಮ್ಮ ಪಕ್ಷಕ್ಕೆ ಒಂಥರನಾ? ಮಾನ ಮರ್ಯಾದೆ ಇಲ್ದಿರಂಥ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ಅವ್ರ ಹೆಸರು ಬರ್ದಿಯಾರ? ಈಶ್ವರಪ್ಪನವ್ರ ಹೆಸರು ಬರೆದಿದ್ರು, ಅವ್ರ ಹೆಸರು ಬರ್ದಿಯಾರ? ಇದಕ್ಕೇನಾದ್ರು ಕೂಡ ಮಾನ ಮರ್ಯಾದೆ ಇದೆಯಾ? ಇಲ್ಲಿ ವಕೀಲರು ಕೂತಾರೆ. ಮಂತ್ರಿಯ ಮೌಖಿಕ ಆದೇಶ ಅಂತಂತಂದ್ರೆ ಯಾರು? ವಿದೇಶದ ಮಂತ್ರಿ ಬಂದು ಮೌಖಿಕ ಆದೇಶ ಕೊಡ್ತಾನೆ ಇವರಿಗೆ? ಒಂದು ನಿಮಿಷ, ಯಾಕಂದರೆ ನನ್ನ ರಾಜೀನಾಮೆ ಬೇಕು ಅಂತೇಳಿ ನಾನು ಕೇಂದ್ರದವ್ರ ಜೊತೆ ಚರ್ಚೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ದೊಡ್ಡ ಮೆರವಣಿಗೆ ಮಾಡಿದ್ರು ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ನೇತೃತ್ವದಲ್ಲಿ. ರಾಜೀನಾಮೆ. ಈಗ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕಾಗತ್ತೆ, ಪ್ರಶ್ನೆ ಬೇರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೀವಿ ನಾವು. ಮಾನ ಮರ್ಯಾದೆ ಒಂದು ಬೇಕಲ್ಲ. ಬೇರೆ ಪಕ್ಷದವ್ರಿಗೂ ಒಂಥರ, ನಿಮ್ಮ ಪಕ್ಷಕ್ಕೆ ಒಂಥರನಾ? ಪರಿವಾರ ಪ್ರಮುಖರು ಚಿಂತನೆ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ನಾನು ಇವತ್ತು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ. ಅಲ್ಲ, ನಾನು ಹೇಳ್ತಿರೋ ಅದನ್ನೇ. ಅವ್ರು ಬಿಡಲ್ಲ, ಅವ್ರ ನೇಚರ್, ಅವ್ರು ಬಿಡ್ಲಿ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನನ್ನ ಆಸೆ ಅವ್ರು ಕೇಂದ್ರದ ನಾಯಕರಾಗಿ ಕೇಂದ್ರದಲ್ಲಿ ಇನ್ಫ್ಲೂಯೆನ್ಸ್ ಮಾಡಿ ಅವ್ರ ಮಗನ MP ಮಾಡೇ ಮಾಡ್ತಾರೆ. 6 ತಿಂಗಳು ಖಾಲಿ ಇದ್ದಂಥ ರಾಜ್ಯ ಅಧ್ಯಕ್ಷ ಸ್ಥಾನವನ್ನು ಹಠ ಮಾಡಿ ಅಧ್ಯಕ್ಷನ ಮಾಡ್ಕೋತಾರೆ ಮಗನ್ನ. ಅವ್ರು ಬಿಡಲ್ಲ, ನಾನೇ ಮಾಡಲಿ. ಇದನ್ನು ಕೇಂದ್ರದಲ್ಲಿ ಯೋಚನೆ ಮಾಡಲಿ. ನಾಳೆ ಚುನಾವಣೆ ಈಗ ಬಂದಿದೆ, MLA ಆಗಿ MP ಆಗಿದ್ದಾರೆ, 4-5 ಸರಿ ಗೆದ್ದಾರೆ. ಅವ್ರು ಮಂತ್ರಿ ಆಗಲಿ, ನಾನು ಬೇಡ ಅನ್ನಲ್ಲ. ಆದರೆ ಪ್ರಶ್ನೆ ಏನಿರೋದು, ಒಂದೇ ಕುಟುಂಬಕ್ಕೆಲ್ಲನಾ? ಅದು ನಂದೊಂದೇ ಪ್ರಶ್ನೆ ಇಲ್ಲ, ಇಡೀ ಕರ್ನಾಟಕ ರಾಜ್ಯದ ಪಕ್ಷದ ಎಲ್ಲ ಕಾರ್ಯಕರ್ತರದ್ದು ಹಿತೈಷಿಗಳದ್ದು ಪ್ರಶ್ನೆ ಇದು. ಖಂಡಿತ, ಏನು ಅನುಮಾನ ಬೇಡ. ಆದರೆ ಅವ್ರದ್ದು ಅದೇ ಪರಿಸ್ಥಿತಿ ಆಗೋದು. ಏನು JDSನವರು 2 ಸೀಟ್ ಗೆದ್ದೇ ಬಿಟ್ರಲ್ಲ, ಆ ಪರಿಸ್ಥಿತಿ ಅವ್ರಿಗೂ ಆಗ್ತಿರ್ಲಿಲ್ಲ. ಇಬ್ರಿಗೂ ಅನುಕೂಲ ಆಗಿದೆ. ಬರೋಂಥ ವಿಧಾನಸಭೆ ಚುನಾವಣೆ ನಾವು ಹಿಡಿಬೇಕಾದ್ರೆ ಲಿಂಗಾಯತರು, ಒಕ್ಕಲಿಗರು, ದಲಿತರು, ಹಿಂದುಳಿದವರು ಎಲ್ಲರೂ ಒಟ್ಟಾದರೆ ಮಾತ್ರ ಇದು ಅನುಕೂಲ ಆಗುತ್ತೆ. ಯಾಕೆಂದರೆ ಹಿಂದೆ ನೀವು ಗಮನಿಸಿ, ಇಷ್ಟು ವರ್ಷ ನಾವು ರಾಜ್ಯದಲ್ಲಿ ಆಡಳಿತ ನಡೆಸಿದ್ದೀವಿ, ಪೂರ್ಣ ಬಹುಮತ ಒಮ್ಮೆನೂ ನಮಗೆ ಬಂದಿಲ್ಲ.